ದಾವಣಗೆರೆ ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರೈತ ನಾಯಕ ಎಸ್.ಎ. ರವೀಂದ್ರನಾಥ್ ಅವರ 79ನೇ ಜನ್ಮದಿನವನ್ನು ಅಭಿಮಾನಿಗಳು ಕಾರ್ಯಕರ್ತರು ಹಿತೈಷಿಗಳು ಅದ್ದೂರಿಯಾಗಿ ಆಚರಿಸಿದರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭ ಕೋರಿದರು. ರವೀಂದ್ರನಾಥ್ ಅವರ ಜನ್ಮದಿನದ ನೆಪದಲ್ಲೇ ಕೆಲವರು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಮತ್ತೊಮ್ಮೆ ಗುಡುಗಿದರು. ಹಾಗಿದ್ರೆ ಕಾರ್ಯಕ್ರಮದ ಹೈಲೈಟ್ಸ್ ಏನು ಅಂತೀರಾ? ಇಲ್ಲಿದೆ ನೋಡಿ. ಮಾಜಿ ಸಚಿವ ರೈತ ನಾಯಕ ರವೀಂದ್ರನಾಥ್ ಜನ್ಮದಿನ. ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ್ ವಿರುದ್ಧ ಗುಡುಗಿದ ರೇಣುಕಾಚಾರ್ಯ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಮುಖಂಡರು ಭಾಗಿ. ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಪ್ರಭಾವಿ ಬಿಜೆಪಿ ನಾಯಕ, ರಾಜಕೀಯ ಧುರೀಣ, ರೈತ ನಾಯಕ ಎಂದೇ ಗುರುತಿಸಿಕೊಂಡಿರುವ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಅವರ 79ನೇ ಜನ್ಮದಿನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಶಿರಮಗೊಂಡನಹಳ್ಳಿಯ ಸುಧಾ ವೀರೇಂದ್ರ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡು ರವೀಂದ್ರನಾಥ್ ಅವರಿಗೆ ಶುಭ ಕೋರಿದರು. ರವೀಂದ್ರನಾಥ್ ಅವರ ಜನ್ಮದಿನದಲ್ಲಿ ಒಂದಾಗಿದ್ದ ದೆಹಲಿ ಟೀಮ್ ರವೀಂದ್ರನಾಥ್ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡುತ್ತಲೇ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರನ್ ಟೀಮ್ ವಿರುದ್ಧ ಹರಿಹಾಯ್ದರು. ಅಷ್ಟೇ ಅಲ್ಲದೆ ಸಿದ್ದೇಶ್ವರ್ ತಮ್ಮ ಸ್ವಯಂಕೃತ ಅಪರಾಧದಿಂದ ಸೋಲು ಕಂಡರು. ಅವರು ಸೋತ ಬಳಿಕ ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ. ಅಂದು ಯಡಿಯೂರಪ್ಪ, ಜೋಶಿ ಹಾಗೂ ಕೇಂದ್ರ ನಾಯಕರು ಬಾರದೇ ಇದ್ದಿದ್ದರೆ ಇಲ್ಲಿನ ಬಿಕ್ಕಟ್ಟು ಬಗೆಹರಿಯುತ್ತಾ ಇರಲಿಲ್ಲ. ನಾವೆಲ್ಲ ಒಂದಾಗಿ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಚುನಾವಣೆ ಮಾಡಿದ್ವಿ. ಆದರೆ ಸಿದ್ದೇಶ್ವರ್ ಅವರ ಅಹಂನಿಂದ ಸೋಲು ಕಂಡರು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮಾತಿನ ಮೂಲಕ ತಿವಿದರು. ಕೆಲವು ಅಧಿಕಾರಿಗಳು ಸೋಲಿಸಿದ್ರು. ಯಡಿಯೂರಪ್ಪನವರು CK45 ಬೆಂಗಳೂರಿಂದ ಶರವೇಗದಲ್ಲಿ ಬಂದು ಧರಣಿ ಕೂತರು. ಸುಕುಂಡಪ್ಪ ಯಡಿಯೂರಪ್ಪನವರು ಧರಣಿ ಕೂತರು. ರವೀಂದ್ರನಾಥ್ ಅವರು ಬಿಟ್ಟುಕೊಟ್ಟಂತ ಕ್ಷೇತ್ರಕ್ಕೆ ದಿವಂಗತ ಮಲ್ಲಿಕಾರ್ಜುನ ಬಗ್ಗೆ ಮಾತಾಡಲ್ಲ. ಆದರೆ ಯಾವ ಸರ್ವಾಧಿಕಾರ ದುರಂಕಾರ ಸ್ವಯಂ ಕೃತಾಪದಿಂದ ಸೋತರು. ವಿನಾಕಾರಣ ಯಡಿಯೂರಪ್ಪನ ಬಗ್ಗೆ, ವಿಜಯೇಂದ್ರ ಬಗ್ಗೆ ಯಡಿಯೂರಪ್ಪನವರು ನಮ್ಮನ್ನು ಕರೆದು ಒಬ್ಬರು ಹೋಟೆಲ್ ನಾವು ರವೀಂದ್ರನಾಥ್ ಮಾಡಿ ಇರ್ಬಣ್ಣ ಎಲ್ಲ ರಾಜೇಶ್ ಎಲ್ಲರೂ ಇದ್ದರು, ಎಲ್ಲ ಶ್ರೇಯಸ್ ಎಲ್ಲ ಮುಖಂಡರು, ಜಿಲ್ಲಾಧ್ಯಕ್ಷರು. ಈ ಇಡೀ ವಯಸ್ಸಿನಲ್ಲಿ ಯಡಿಯೂರಪ್ಪನವರು ನಾನು ಎತ್ತು ತಾಡಿ ಹೇಳ್ತೀನಿ, ಕೈ ಮುಗಿದ್ರು ಬೇಡ ಸರ್, ದಯವಿಟ್ಟು ಹಿರಿಯರು ಕೈ ಮುಗಿಬೇಡ್ರಿ, ನೀವು ನಮಗೆ ಆದೇಶ ಕೊಡ್ರಿ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಯಡಿಯೂರಪ್ಪನವರಿಂದ ಉಂಡು ತಿಂದು ಎಷ್ಟು ಏನೇನು ಆಸ್ತಿ ಮಾಡ್ಕೊಂಡ್ರು, ಸಾವಿರಾರು ಕೋಟಿ ಮಾಡ್ಕೊಂಡು ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ. ನಮಗೆ ನೋವಾಗುತ್ತೆ. ಚೆನ್ನಗಿರಿ ಬಿಜೆಪಿ ಯುವ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಕೂಡ ಜಿಎಂ ಸಿದ್ದೇಶ್ವರ್ ವಿರುದ್ಧ ಗುಟುರು ಹಾಕಿದರು. ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ, ಬಸವರಾಜ್ ನಾಯ್ಕ್, ಅರುಣ್ ಪೂಜಾರ್, ಮುಖಂಡರಾದ ಬಿಜಿ ಅಜಯ್ ಕುಮಾರ್, ಲೋಕಿಕೆರೆ ನಾಗರಾಜ್, ಚಂದ್ರಶೇಖರ್ ಪೂಜಾರ್ ಸೇರಿದಂತೆ ಎಲ್ಲರೂ ಎಸ್.ಎ. ರವೀಂದ್ರನಾಥ್ ಅವರ ರಾಜಕೀಯ, ಸಾಮಾಜಿಕ ಹೋರಾಟದ ಬಗ್ಗೆ ಶ್ಲಾಘಿಸಿದರು. ರವೀಂದ್ರನಾಥ್ ಕರ್ನಾಟಕ ವಾಜಪೇಯ ಎಂದು ಬಿರುದು ನೀಡಿದರು. ಯಾಕೆ ಜನ ಬಂದಿದ್ದಾರೆ ಅಂದ್ರೆ ರವೀಂದ್ರನಾಥ್ ಅವರ ಗುಣನೇ ಆ ಥರ. ಅವರು ನಡೆದು ಬಂದ ಹಾದಿಯನ್ನು ನಮ್ಮ ಅಜಯ್ ಕುಮಾರ್ ಅವರು ಅತ್ಯಂತ ರೋಚಕವಾಗಿ ಹೇಳಿದ್ದಾರೆ. ಅವ್ರು ನಡೆದು ಬಂದಂಥ ದಾರಿ, ಜನರ ಬಗ್ಗೆ ಇದ್ದಂಥ ಕಾಳಜಿ, ಎಂಥ ವಿರೋಧಿಗಳಾದರೂ ಕೂಡ ಅವರನ್ನ ದ್ವೇಷ ಮಾಡ್ತಿರ್ಲಿಲ್ಲ. ಬಹಳ ಜನ ಹೇಳ್ತಿದ್ರು, ಎದುರಿಗೆ ಹೋಗ್ಬೇಕಾದ್ರೆ ಬೈದ್ರು ಕೂಡ ಕಿವಿ ಕೇಳ್ದಂಗೆ ಮುಂದಕ್ಕೆ ಹೋಗಿ ಮತ್ತೆ ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಕ್ಕಂಥ ಮುತ್ಸದಿ ನಾಯಕರು. ಜಿಲ್ಲೆಗೆ ಪ್ರಥಮ ಬಾರಿಗೆ ನಮ್ಮ ಬಿಜೆಪಿಯಿಂದ ಮಂತ್ರಿಗಳಾಗಿ ಅನೇಕ ಅಡೆತಡೆಗಳು ಬಂದರೂ ಕೂಡ, ಅನೇಕ ಈ ದಾಷ್ಟ ಪದ್ಧತಿಯನ್ನು ಅನುಸರಿಸದಿದ್ರೂ ಕೂಡ ಅವರ ಮಧ್ಯದಲ್ಲಿ ಎಲ್ಲರಿಗೂ ಮುತ್ಸದ್ದಿಯಾಗಿ ಅಧಿಕಾರ ನಿರ್ವಹಿಸಿದಂಥ ಏಕೈಕ ಮುತ್ಸದ್ದಿ ರಾಜಕಾರಣಿ ನಮ್ಮ ರವೀಂದ್ರನಾಥ್ ಅವರು. ಜಿಲ್ಲೆಯಲ್ಲಿ ಪಕ್ಷ ಕಟ್ಟೋದಕ್ಕೆ ಅವರ ಕೊಡುಗೆ ಅತ್ಯಂತ ಅನನ್ಯ. ಅದೇ ರೀತಿ ರಾಜ್ಯದಲ್ಲಿ ಈ ಭಾರತೀಯ ಜನತಾ ಪಕ್ಷ ಈ ಮಟ್ಟ ಬರೋದಕ್ಕೆ ಒಂದು ಛಲಗಾರ ಅಂದರೆ ನಮ್ಮ ಯಡಿಯೂರಪ್ಪಾಜಿ ಅವರು. ಅವ್ರ ಜೊತೆಗೆ ಅನೇಕ ನಾಯಕರುಗಳು ಹೆಜ್ಜೆ ಹಾಕಿದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ಆ
ಛಲವನ್ನು ಇಟ್ಕೊಂಡು ಮುಂದೊಕ್ಕಿ ಇಡೀ ರಾಜ್ಯಾದ್ಯಂತ ಇವತ್ತು ಬೇರು ಮಟ್ಟದಲ್ಲಿ ಬಿಜೆಪಿ ಪಕ್ಷ ಬೇರೂರಿದೆ ಅಂದ್ರೆ ಅದಕ್ಕೆ ನಮ್ಮ ಯಡಿಯೂರಪ್ಪಾಜಿ ಅವ್ರ ಕಾರಣ. ಅನೇಕ ಜನ ಹೇಳ್ತಾರೆ ಅದೇ ಉದ್ದೇಶವನ್ನ ದೂರದೃಷ್ಟಿ ಇಟ್ಕೊಂಡು ಇವತ್ತು ನಾವು ಯುವಕರು ನಿಮ್ಗೆಲ್ಲ ಗೊತ್ತಿದೆ, ಅಭಿವೃದ್ಧಿ ಅಂತ ನೋಡಿದ್ದೇ ನಾವು ಯಡಿಯೂರಪ್ಪನವ್ರ ಕಾಲದಾಗ, ಹೌದಾ ಇಲ್ಲ? ನಿಜ ಹೇಳ್ರಿ. ನಿಮ್ಮೂರಿಗೆ ರಸ್ತೆ ಬಂದದ್ದು ಯಾವಾಗ? ನೀರಾವರಿ ಆಗಿದ್ದು ಯಾವಾಗ? ಆಸ್ಪತ್ರೆ ಬಂದದ್ದು ಯಾವಾಗ? ನಮ್ಮ ತಾಯಂದ್ರಿಗೆ ಏನಾದ್ರು ಸಂಬಳ ಸಾರಿಗೆ ಬಂದದ್ದು ಯಾವಾಗ? ಯಡಿಯೂರಪ್ಪನವ್ರ ಕಾಲದಾಗ. ಒಪ್ಕೊಳ್ತೀರಾ? ಎಲ್ಲರ ಕೈಯನ್ನು ಮೇಲೆ ಹೇಳ್ರಿ, ಒಪ್ತೀವಿ ಅಂತ. ಇನ್ನು ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತುಂಬಾ ಸೂಕ್ಷ್ಮವಾಗಿ ಮಾತನಾಡಿ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಿದರು. ವೇದಿಕೆ ಮೇಲಿರುವ ಕೆಲವರನ್ನು ಮಾಜಿ ಅಂತ ಕರೆಯೋದಕ್ಕೆ ಬೇಸರ ಆಗ್ತಿದೆ. ಮಾಜಿಗಳು ಹಾಲಿಗಳಾಗಬೇಕು ಎಂದರೆ ಎಲ್ಲರೂ ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು. ಸೋತಿದ್ದೇವೆಂದು ಮುಖಂಡರು ಮನೆಯಲ್ಲಿ ಕೂರದೆ ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ನಾನು ಇಡೀ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರವಾಸ ಮಾಡಲು ಚಿಂತಿಸಿದ್ದೇನೆ. ವರಿಷ್ಠರ ಜೊತೆ ಮಾತನಾಡಿ ಇಡೀ ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುತ್ತೇನೆ ಎಂದರು. ಇಲ್ಲಿ ಬಹಳಷ್ಟು ಜನ ಇಂದಿನ ಚುನಾವಣೆಯಲ್ಲಿ ಹಿನ್ನಡೆಯಾಗಿ ಸೋಲನ್ನು ಅನುಭವಿಸಿದ್ದಾರೆ. ಮಾಜಿ ಶಾಸಕರು ಅಂತ ಹೇಳೋದಕ್ಕೆ ನನಗೆ ಸ್ವಲ್ಪ ನೋವಾಗುತ್ತೆ. ನಾನು ಇಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ನಮ್ಮ ಕಾರ್ಯಕರ್ತರು ವಿನಂತಿ ಮಾಡುವಂತಹದ್ದು, ಈಗಲಿಂದ ತಾವು ವಿಶೇಷ ಶ್ರಮ ಹಾಕಿ ಹಿಂದಿನಂತೆನೆ ಮತ್ತೊಮ್ಮೆ ನೀವೆಲ್ಲ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಗೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಆ ದಿಕ್ಕಿನಲ್ಲಿ ಏನೋ ಹಿನ್ನಡೆಯಾಗಿದೆ ಅಂತ ಮನೆಯಲ್ಲಿ ಕೂತ್ಕೊಳ್ದೇನೆ ಈಗಿನಿಂದಲೇ ಕೆಲಸ ಮಾಡಿ. ನೀವು ಯಾವ ಸಮಯದಲ್ಲಿ ಕರೆದರೂ ಕೂಡ ದಾವಣಗೆರೆ ಜಿಲ್ಲೆಗೆ ನಾನು ಬರಕ್ಕೆ ಸಿದ್ಧ ಇದ್ದೇನೆ. ನಾನೀಗ ಯೋಚನೆ ಮಾಡ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಿಗೆ ದಿನಕ್ಕೆ 2-3 ತಾಲೂಕಿನಂತೆ ಪ್ರವಾಸ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆ. ನಮ್ಮೆಲ್ಲ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪಕ್ಷವನ್ನ ಬಲಪಡಿಸುವಂತ ಒಂದು ಚಿಂತನೆ ನಾನು ಮಾಡ್ತಾ ಇದ್ದೇನೆ. ಒಟ್ಟಾರೆ ಎಸ್ ಎ ರವೀಂದ್ರನಾಥ್ ಅವರ ಜನ್ಮದಿನ ಅನ್ನೋದು ದೆಹಲಿ ಟೀಮ್ನ ಶಕ್ತಿ ಪ್ರದರ್ಶನವಾಗಿತ್ತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಮಾಜಿ ಸಂಸದ ಸಿದ್ದೇಶ್ವರ್ ವಿರುದ್ಧ ಕಿಡಿಕಾರುತ್ತಲೇ ರವೀಂದ್ರನಾಥ್ ಅವರ ಸಾಧನೆ ಕೊಂಡಾಡಿದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದಿವ್ಯಾ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ. ಇದಾಗಿತ್ತು ಇವತ್ತಿನ ಸುದ್ದಿ ಸಂಜೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್. ಒನ್ ಕನ್ನಡ ನ್ಯೂಸ್, ಇದು ಧಮನಿತರ ಧ್ವನಿ.